26, 27 ಕರ್ನಾಟಕ ಒಂದು ಐತಿಹಾಸಿಕ ಸಭೆಗಳನ್ನು ಮಾಡೋದಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರಾರಂಭ ಮಾಡಿದ್ವಿ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಡಿಸೆಂಬರ್ 26, 27 AICC ಅಧ್ಯಕ್ಷತೆಯನ್ನು 1924ರಲ್ಲಿ ವಹಿಸಿದ್ರು. ಆ ಒಂದು AICCಯ ಶತಮಾನೋತ್ಸವ ಸಮಾರಂಭವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ತಾಯಿದ್ದೇವೆ. ಆ ಹಿನ್ನೆಲೆಯೊಳಗೆ 26ರ ಕಾರ್ಯಕ್ರಮ ನಿಮಗೂ ಗೊತ್ತಿದ್ದಂಗೆ ನಮ್ಮ ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. ಆಮೇಲೆ ಗಂಗಾಧರರಾವ್ ದೇಶಪಾಂಡೆಯವರ ಸ್ಮಾರಕ ಹಾಗೂ ಅವರ ಪುತ್ಥಳಿ ಅನಾವರಣ ಆಯಿತು. ವೀರಸೌಧದಲ್ಲಿ ಕಾಂಗ್ರೆಸ್ ವೆಲ್ಲಿರ್ತಕ್ಕಂಥ ಸ್ಥಳ, ಗಾಂಧೀಜಿಯವರು ಯಾವ ಸ್ಥಳದಲ್ಲಿ ಕೂತು ಭಾಷಣ ಮಾಡಿದರೋ ಆ ಸ್ಥಳದಲ್ಲಿ ನಾವು ವಿಶೇಷವಾಗಿ ಎಲ್ಲ ವ್ಯವಸ್ಥೆಗೊಳಿಸಿ ಅದೇ ಸ್ಥಳದಲ್ಲೇ ನಮ್ಮ ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. ಆಮೇಲೆ ಅಲ್ಲಿ ಗಾಂಧೀಜಿಯವರ ಒಂದು ಪುತ್ಥಳಿಯನ್ನು ಸಹಿತ ಅನಾವರಣ ಮಾಡಿದ್ವಿ. ಅದಾದಮೇಲೆ ಖಾದಿ ಹಾಗೂ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ತಯಾರಾಗಿರ್ತಕ್ಕಂಥ ದೇಶಿ ವಸ್ತುಗಳು, ಗ್ರಾಮೀಣ ವಸ್ತುಗಳು, ಅವುಗಳನ್ನು ಪ್ರದರ್ಶನ ಮಾಡಿ ಆ ಪ್ರದರ್ಶನ ಮಾರಾಟ ವ್ಯವಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ವಿ. ಆ ದಿವಸ ರಾತ್ರಿ ನಾವೆಲ್ಲ ನಮ್ಮ AICC ಅಧ್ಯಕ್ಷರಾದ ಖರ್ಗೆ ಅವರ ಔತಣಕೂಟದಲ್ಲಿ ಪಾಲ್ಗೊಂಡಿದ್ವಿ. ಇನ್ನೇನು ಔತಣಕೂಟದಿಂದ ಎಲ್ಲ ಮುಗಿಸಿ ಹೊರಗೆ ಹೋಗುವಂಥ ಸನ್ನಿವೇಶದೊಳಗೆ ನಮಗೆ ಆಘಾತಕಾರಿಕೆ ಆಗಿರ್ತಕ್ಕಂಥ ಅತ್ಯಂತ ದುಃಖದ ಸುದ್ದಿ ಆದಂಥ ಮನಮೋಹನ್ ಸಿಂಗ್ರ ಅಗಲುವಿಕೆ ವಿಷಯ ಬಂತು. ಆದ್ದರಿಂದ 27 ಏನು ಕಾರ್ಯಕ್ರಮಗಳಿದ್ವು. ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ, ಆಮೇಲೆ ಅವತ್ತು ಎಲ್ಲ ನಾಯಕರುಗಳನ್ನ ಕರೆದು ಮಾನ್ಯ ಮುಖ್ಯಮಂತ್ರಿಗಳ ಔತಣಕೂಟ ಇತ್ತು. ಆಮೇಲೆ ಬೃಹತ್ ಸಮಾವೇಶ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್, ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆಯುವ ಎಲ್ಲ ವ್ಯವಸ್ಥೆ ಆಗಿತ್ತು. ಆದರೆ ಒಂದು ಘಟನೆ ಹಿನ್ನೆಲೆಯೊಳಗೆ ಅದನ್ನು ನಾವು ಮುಂದೂಡಿದ್ವಿ. ಅಷ್ಟೇ ಅಲ್ಲ, ಅವತ್ತು 27ನೇ ತಾರೀಕಿಗೆ ಅದೇ ಶಾಮಿಯಾನದೊಳಗೆ ದೊಡ್ಡ ಪ್ರಮಾಣದಲ್ಲಿ ಮನಮೋಹನ್ ಸಿಂಗ್ರವರ ಶೋಕಾಚರಣೆ, ಅವರಿಗೆ ಗೌರವ ಸಲ್ಲಿಕೆ, ಶ್ರದ್ಧಾಂಜಲಿ ಸಲ್ಲಿಕೆ ಕೆಲಸವನ್ನು ಮೌನ ಆಚರಣೆ ಮಾಡೋದ್ರ ಮೂಲಕ ನಾವು ಆ ಸಭೆಯನ್ನು ಮೊಟಕುಗೊಳಿಸಿ ಅವತ್ತು ಎಲ್ಲವನ್ನು ಮುಂದೆ ಹಾಕಿದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವು ಈಗ 21ನೇ ತಾರೀಕಿಗೆ 27ನೇ ತಾರೀಕಿಗೆ ಏನೇನು ಕಾರ್ಯಕ್ರಮಗಳಿದ್ವು ಆ ಕಾರ್ಯಕ್ರಮಗಳನ್ನು ನಾವು ಈಗ ಇಟ್ಕೊಂಡಿದ್ದೇವೆ. ಮುಂಜಾನೆ 10:00ಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಾಗೂ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳ ಎಲ್ಲ ಪಕ್ಷದವರಿಗೂ ಔತಣ ಕಾರ್ಯಕ್ರಮ. ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು. ಆ ಕಾರಣ ಎಲ್ಲ ನಮ್ಮ ಶಾಸಕರುಗಳನ್ನ, ಎಲ್ಲ ಸರ್ವಪಕ್ಷಗಳ ಶಾಸಕರುಗಳನ್ನು ಹಾಗೂ ಡಿಗ್ನಿಟ್ರೀಸನ್ನು ನಾವು ಅವತ್ತು ಆಮಂತ್ರಣ ಮಾಡಿದ್ದೇವೆ. ಅದಾದಮೇಲೆ ಔತಣಕೂಟ ಆಗುತ್ತೆ. ಅದಾದಮೇಲೆ CPH ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶ ಆಗುತ್ತೆ. ಇದು ನಮ್ಮ 27ನೇ ತಾರೀಕಿನ ಕಾರ್ಯಕ್ರಮ. 27ನೇ ಕಾರ್ಯಕ್ರಮ ಈಗ 21ಕ್ಕೆ ಆಗ್ತಾಯಿದೆ. ಈ ಕಾರಣಕ್ಕಾಗಿ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರನ್ನ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದ್ರ ಸಲುವಾಗಿ ಸೂಚನೆ ಕೊಡೋದಕ್ಕೆ ಹಾಗೂ ನಮ್ಮ ಕಾರ್ಯಕರ್ತರಲ್ಲಿ ಆ ಒಂದು ಹುರುಪು ತುಂಬೋದಕ್ಕೆ ಆಗಮಿಸಿದ್ದಾರೆ.
ಇವತ್ತು 11 ಗಂಟೆಗೆ ಆ ಕಾರ್ಯಕ್ರಮ ನಡೀಲಿದೆ. ಯಾರ್ಯಾರು ಏನೇನು ಜವಾಬ್ದಾರಿ ತಗೋಬೇಕು, ಹಿರಿಯರಾದ ಹಿಂಡಸಗಿರಿ ಸಾಹೇಬರಂಥವರು, ಶಾಸಕರಿದ್ದವರು, ಅಧ್ಯಕ್ಷರಿದ್ದವರು ಯಾವುದೇ ರೀತಿ ಮಾರ್ಗದರ್ಶನ ಮಾಡಬೇಕು, ಕಾರ್ಯಕರ್ತರು ಹೇಗೆ ಹೆಚ್ಚಿನ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳನ್ನು ಹೊತ್ತು ತೆಗೆದುಕೊಂಡು ಬರಬೇಕು. ಯಾಕಂದರೆ ನಿಮಗೆ ಗೊತ್ತಿದೆ, ಈ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಏನು ನಾವು ಹಮ್ಮಿಕೊಳ್ತಾ ಇದ್ದೇವೆ, ಈ ಗಾಂಧಿ ಭಾರತದ ಮೂಲಕ ಗಾಂಧಿ ತತ್ವ ಸಿದ್ಧಾಂತಗಳನ್ನು ಅವ್ರಿಗೆ ತಿಳಿಸೋದು ಮಾತ್ರವಲ್ಲ, ಗಾಂಧಿ ಅವತ್ತು 1924ರಲ್ಲಿ ಏನು ಕೆಲಸ ಮಾಡಿದರು, ಎಂಥ ಸಾಧನೆ ಮಾಡಿದರು, ಇದು ಸಾಧನೆಯ ಶತಮಾನೋತ್ಸವ. ಇದು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ AICC ಶತಮಾನೋತ್ಸವದ ಜೊತೆಗೆ ಇದನ್ನು ಸಾಧನೆಯ ಶತಮಾನೋತ್ಸವ ಅನ್ಬೋದು. ಯಾಕಂದರೆ ನಿಮಗೆ ಹೇಳ್ತೀನಿ, ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ, ಈ ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮದ ಮೂಲಕ 1924ರ AICC ಸಭೆಯ ನಂತರ ಸ್ವಾತಂತ್ರ್ಯ ಸಂಗ್ರಾಮ 10 ಪಟ್ಟು ದೊಡ್ಡದಾಯಿತು. ಇದು ಕೇವಲ ರಾಜಕೀಯ ಚರ್ಚೆ ಆಗಲಿಲ್ಲ, ಸಾಮಾಜಿಕ ಚರ್ಚೆ ಆಯಿತು. ಈ ಸಭೆಯೊಳಗೆ ಅಸ್ಪೃಶ್ಯತೆ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಯಿತು. ಕನ್ನಡ ನಾಡು ಕರ್ನಾಟಕ ಇದು ಒಂದು ರೀತಿ ಬೀಜಾಂಕುರ ಆಗಿದ್ದ AICC ಸೆಷನ್ನೊಳಗೆ ಅಂದರೆ ತಪ್ಪಾಗೋದಿಲ್ಲ. ಆ ರೀತಿಯ ಎಲ್ಲ ಸಭೆಗಳು ನಡೆದು ಗೋಹತ್ಯೆ ಬಗ್ಗೆ ಚರ್ಚೆ ಆಗ್ತದೆ. ಅದರ ಜೊತೆಗೇ ಹಲವಾರು ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು, ಚರಕದ ಬಗ್ಗೆ ಹೆಚ್ಚು ಮಹತ್ವ ಹಾಗೂ ತಿಳುವಳಿಕೆ ನೀಡಿರ್ತಕ್ಕಂಥ ಬಹುದೊಡ್ಡ ವೇದಿಕೆ ಯಾವುದಾದ್ರೂ ಇದ್ದರೆ ಅದು 1924ರ AICCಯ ಕಾರ್ಯಕ್ರಮ. ಆ ಎಲ್ಲ ಹಿನ್ನೆಲೆಯೊಳಗೆ ಇದಕ್ಕೆ ನಾವು ಗಾಂಧಿ ಭಾರತವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸರ್ಕಾರದವರು ನಿರ್ಣಯ ಮಾಡಿದ್ದೇವೆ. ಪಕ್ಷವೂ ಸಹಿತ ಇದನ್ನ ವಿಶೇಷ ರೀತಿಯಿಂದ ಆಚರಣೆ ಮಾಡ್ತಾಯಿದೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಗಾಂಧೀಜಿಯವರು ಎಲ್ಲೆಲ್ಲಿ ಭೇಟಿಯಾಗಿದ್ದರು, ಬಂದು ಹೋಗಿದ್ದರು, ಅಲ್ಲೆಲ್ಲ ಗಾಂಧೀಜಿಯವರ ಸ್ಮಾರಕವನ್ನು ನಾವು ಸರ್ಕಾರದವರು ನಿರ್ಮಾಣ ಮಾಡಲಿದ್ದೇವೆ. ಇಂಥವು ಭಾಳಷ್ಟು ಕಾರ್ಯಕ್ರಮ ಅದಾವು. ಆ ಕಾರ್ಯಕ್ರಮಗಳನ್ನು ಒಂದು ಸಂದರ್ಭದಲ್ಲಿ ನಿಮಗೆ ನಾನು ಬಿಚ್ಚಿಡ್ತೀನಿ. ಅದರ ಜೊತೆಗೇ ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ.